ಆತಂಕ ಮಾಡಬಾರ್ದು ಅಂತೇಳಿ ಅವರಿಗೆ ಸಹಕಾರ ಮಾಡಿದ್ರು. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳ್ತಾನೆ, ಮಹಾರಾಷ್ಟ್ರದಲ್ಲಿ 5 ಜನ ನನ್ನಿಂದ ಯಾವುದೇ ದಯಮಾಡಿ ಯಾವುದೇ 1 ರೂಪಾಯಿನ ಸಹಕಾರವನ್ನು ಕೇಳಿದೆ 5 ಜನ ಇವತ್ತು ಜಿಲ್ಲಾ ಪಂಚಾಯತಿಗೆ ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ. ನಾನು ಯಾತಕ್ಕೆ ಇದನ್ನು ಹೇಳಿದೆ ಅಂತ, JDS ಒಂದು ಪ್ರಾದೇಶಿಕ ಪಕ್ಷ ಇದು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದರ ಹೊಣೆಗಾರಿಕೆಯನ್ನು ನನ್ನ ಮೇಲೆ ಕೊಟ್ಟರು. ಆದರೆ ಅನೇಕ ಕಾರಣಗಳಿಂದ ಬೇರೆ ಬೇರೆ ನಮ್ಮ ಮುಖಂಡರುಗಳು, ಸಮಾಜವಾದಿ ಪಾರ್ಟಿ ಇರ್ಬೋದು, ರಾಷ್ಟ್ರೀಯ ಜನತಾದಳ ಇರ್ಬೋದು, ಹೀಗೆ ಬೇರೆ ಬೇರೆ ಇವತ್ತು ನಮ್ಮ ಪಕ್ಷ ಒಡೆದು ಹೋದ ಕಾರಣ ಇದು ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೂಡ ಸದೃಢವಾಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಕ್ಕಂಥದ ಒಂದು ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು, ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತೇನು ನನ್ನ ಮುಂದೆ ನೀವು ಕೂತಿದ್ದೀರಿ, ನೀವು ಕಾರಣ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಮಾಜಿ ಮಂತ್ರಿಗಳು ಸಾರಾ ಮಹೇಶ್ ಅವರು ಈ ಸಭೆಗೆ ಬಂದಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಮಂಜೇಗೌಡರು ಬಂದಿದ್ದಾರೆ. ನಾನು ಮುಂದಿನ ತಿಂಗಳು ಕುಮಾರಸ್ವಾಮಿಯವರ ಹೆಸರು ಮಾತನಾಡಿದ್ದೇನೆ, ರೇವಣ್ಣವ್ರ ಹತ್ರಲ್ಲೂ ಮಾತಾಡಿದ್ದೇನೆ, ನಮ್ಮ ಪಕ್ಷದ ಶಾಸಕರ ಹತ್ರಲ್ಲೂ ಮಾತನಾಡಿದ್ದೇನೆ. ಜನವರಿ 24ನೇ ತಾರೀಕು ಶನಿವಾರ ಹಾಸನ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಏನು ಕಾಂಗ್ರೆಸ್ನವರು ಈ 2.5 ವರ್ಷದಲ್ಲಿ 2 ಬೃಹತ್ ಸಭೆ ಮಾಡಿದ್ರು. ಒಂದು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಇದ್ದಾಗ, ಇನ್ನೊಂದು ಕೃಷ್ಣ ಬೈರೇಗೌಡರು ಉಸ್ತುವಾರಿ ಮಂತ್ರಿ ಆದಮೇಲೆ ಬಹಳ ದೊಡ್ಡ ಸಭೆ ಮಾಡಿದ್ದಾರೆ. ಯಾಕೆ? ಈ ರಾಜ್ಯದಲ್ಲಿ ಯಾವುದೋ ಜಿಲ್ಲೆ ಇತ್ತಿಲ್ವಾ? ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಯುವಕರು, ನಮ್ಮ ತಾಯಿದ್ರು, ಯಾಕೆ 30 ಜಿಲ್ಲೆಗಳಲ್ಲಿ ಕೇವಲ 2 ಜಿಲ್ಲೆ, 2 ಕಾರ್ಯಕ್ರಮ ಒಂದೇ ಜಿಲ್ಲೆಯಲ್ಲಿ ಹೇಳಿ. ಇದು 1962ರಿಂದ
2025. ಇದು ದೇವೇಗೌಡರು ಹುಟ್ಟಿದಂಥ ಜಿಲ್ಲೆ, ಅವ್ರನ್ನ ಬೆಳೆಸಿದಂಥ ಜಿಲ್ಲೆ ಇದು. ಆ ಬೆಳೆಸಿದಂಥ ಅನೇಕ ತಂದೆ ತಾಯಿಗಳು ನನ್ನ ಕಣ್ಮುಂದೆ ಇಲ್ಲ, ನನ್ನ ಅಗಲಿ ಹೋಗಿದ್ದಾರೆ. ನನಗೆ ಈಗ 93 ವರ್ಷ ನಡೀತಿದೆ. ಏಕೆ ದೇವೇಗೌಡರಿಗೆ ಇಷ್ಟೊಂದು ಆಟ? ಇಬ್ಬರು ಎತ್ಕೊಂಡ್ಬರ್ಬೇಕು. ಯಾಕೆ? ದೇವೇಗೌಡರು ನಮ್ಮಪ್ಪ ಸಾಮಾನ್ಯವಾದರೆ, ದೇವೇಗೌಡರು ನಮ್ಮ ಅಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೀತಾರೆ. ಅವರ ಹೊಟ್ಟೆಯಲ್ಲಿ ಎರಡನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿ ತಿರುವುದು. ಎರಡನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ರು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದ್ರೆ ಏನು ಮಾಡೋದು? ಅವ್ರ ಬೀಗರು ಬಂಡಿಹೊಳೆ ರಾಮಾಂಜನೇಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ ನನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ನೋವು. ನನ್ನ ಅಳಿಯ, ಮೊದಲನೇ ಅಳಿಯ ಡಾಕ್ಟರ್ ಮಂಜುನಾಥ್, ಎರಡನೇ ಅಳಿಯ ಚಂದ್ರಶೇಖರ್, ಜಯದೇವ ವಿದ್ಯಾ ಆಸ್ಪತ್ರೆ ಸಂಸ್ಥೆ ಏನಿದೆಯೋ 16 ವರ್ಷ ಡೈರೆಕ್ಟರ್ ಆಗಿದೆ. ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡ್ತಿದ್ದೋ ನಾವು ಗೊತ್ತಿಲ್ಲ ನನಗೆ. ಶೃಂಗೇರಿನಲ್ಲಿ ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಮ್ಮಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡರಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡರಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ ಕೇಳಿದಂಥ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ಇದ್ದಾರೆ. ನಾನು ಎಂದೂ ಮರೆಯಲ್ಲ ಇಲ್ಲ. ಹೌದು, ಹೋರಾಟ ಮಾಡುವ ಶಕ್ತಿ ಕಾಲಲ್ಲಿ ಇಲ್ಲ, ತಲೆಯಲ್ಲೇ ಇದೆ. 93 ವರ್ಷ ಕಾಲಲ್ಲಿ ಇಲ್ಲ. ಇಬ್ಬರು ಎತ್ಕೊಂಡ್ಬರ್ತಾರೆ, ಆದರೆ ತಲೆಯಲ್ಲಿ ಇದೆ. ಯಾಕೆ? ನನ್ನ ಜಿಲ್ಲೆಯಲ್ಲಿ ರೇವಣ್ಣ
ಗ್ರ್ಯಾಜುಯೇಟ್ ಅಲ್ಲ. ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಅದು ರೇವಣ್ಣನ ಕೊಡುಗೆ. ಈ ಮಾತನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು, ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ಒಂದ ಎರಡು. ನಾನು ಪ್ರಧಾನಮಂತ್ರಿ ಆದೆ, ಅದು ಆಕಸ್ಮಿಕ. ನನ್ನ ಜೀವನದಲ್ಲಿ ನಾನು ಎಂದೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿದ್ದೇನೆ. ಆದರೆ ಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ವಿರೋಧ ಪಕ್ಷದ ನಾಯಕನಾದ ಮೇಲೆ ಆ ಒಂದು ವಾತಾವರಣ ಬೆಳೀತು. ಇದು ಸತ್ಯ. ಪಕ್ಕದಲ್ಲಿ ಕೂತಿದ್ದಾರೆ ಜಯೇಶ್ ಪಟೇಲ್ರಿಗೆ ಡೆಲ್ಲಿ ಒಳಗೆ ಹೇಳಿದೆ, HK ಕುಮಾರಸ್ವಾಮಿನ ಮಂತ್ರಿ ಮಾಡು. ಆದರೆ ಪಟೇಲ್ ಇಲ್ಲಿಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ರೇವಣ್ಣಿಗೆ ಫೋನ್ ಮಾಡ್ತಾರೆ, ನೀನು ಓದ್ತಾ ಹೋಗ್ಬೇಕು ಅಂತ. ರೇವಣ್ಣನ ಮಾಡದೇ ಇದ್ರೆ ಸರ್ಕಾರ ತೆಗೆದುಹಾಕ್ಬಿಡುವರು. ಆ ಮನಸ್ಸಿನ ವ್ಯಾಕುಲ ರೇವಣ್ಣನ ಮಂತ್ರಿ. ಒಂದು ಅಕ್ಷರ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. ಕೊನೆಯ ಘಟ್ಟದಲ್ಲಿದ್ದೇನೆ. ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಈ ರಾಜ್ಯದಲ್ಲಿ 16 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಕೊಟ್ಟು. ಅವತ್ತು ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡು ನರಸಿಂಹರಾವ್ ಪ್ರಧಾನಮಂತ್ರಿ, ಅವರು ಅಧಿಕಾರ ಕಳ್ಕೊಂಡು. ಆದರೆ ಒಂದು ತೀರ್ಮಾನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಯಾವುದೇ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ಮಾಡ್ತೀವಿ ಅಂದರೆ ನಾವು ಬೆಂಬಲ ಕೊಡ್ತೀವಿ ಅಂತ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಭೆ ಸೇರಿ ನಾವು ಜ್ಯೋತಿ ಬಸು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 2 ದಿನ ಅವ್ರ ಪಕ್ಷದಲ್ಲಿ ಸಭೆ ನಡೀತು. ಪಾರ್ಲಿಮೆಂಟ್ ಬ್ಯೂರೋ ಸಭೆ, ಅವ್ರದ್ದು ಇನ್ನೊಂದು ಎಕ್ಸಿಕ್ಯೂಟಿವ್ ಕಮಿಟಿ. 2 ಸಭೆಯಲ್ಲೂ ಯಂಗ್ ಟರ್ಕು ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು. ಕರಾಟ್ ಅಂತ ಹೇಳಿ, ವೃಂದಾ ಕರಾಟ್ ಅಂತ ಹೇಳಿ, ಅವರು ಎಲ್ಲ 18 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ಯಾವುದೇ ಕಾರಣದಿಂದ ನೀವು ಅದು ಒಪ್ಕೋಬಾರ್ದು. ಅವ್ರು ಬಂದು 3ನೇ ದಿನ ಐ ವಿಲ್ ನೇಮ್ ದೇವೇಗೌಡ ಆಸ್ ದಿ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ ಡಿಕ್ಲೇರ್ ಮಾಡಿ. ನಾನು ಅವ್ರ ಕಾಲಿ ನಮಸ್ಕಾರ ಮಾಡಿದೆ. 18 ತಿಂಗಳು ನಾನು ಮುಖ್ಯಮಂತ್ರಿ ಆಗಿದ್ದೆ. ನನ್ನ ಕೊಲ್ಲಬೇಡಿ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾರೆ, ನಮ್ಮ ಕೊಲ್ಲಬೇಡಿ ದಯಮಾಡಿ ಹೇಳಿ. ಅವ್ರು ಹೇಳಿದರು, ನೀನು ಒಪ್ತಾ ಇದ್ರೆ ಯು ವಿಲ್ ಡಿಕ್ಲೇರ್ nobody is there to challenge ವಾಜಪೇಯಿ ಅಂತ. ಯು ವಿಲ್ ಡಿಕ್ಲೇರ್. ಹೊರಗಡೆ ಮೀಡಿಯಾದರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಇದ್ದಾರೆ.
ಹೇಳ. ಆ ಸಂದರ್ಭ ನಾನು ಎಲ್ಲರೂ ನನ್ನನ್ನು ಸೇರಿಸಿ 13 ಪಕ್ಷರು ಒಳ್ಳೆಯ ಆಡಳಿತ ಕೊಟ್ಟಿದೆಯಾ ನೀನು ಒಪ್ಕೊಡ್ಬೇಕು ಅಂತ. ಅದಕ್ಕೆ ಕಾರಣ ನಾನಲ್ಲ, ನೀವು. ಈದ್ಗಾ ಮೈದಾನದ ಬಗೆಹರಿಸಿದೆ. ಡಿಸೆಂಬರ್ 11 ಓದ್ ತಗೊಂಡೆ. ಜನವರಿ 26 ಈದ್ಗಾ ಮೈದಾನದಲ್ಲಿ ನನ್ನ ಮುಸ್ಲಿಂ ಬಾಂಧವರು ಆನಂದವಾಗಿ ಫ್ಲಾಗ್ ಹಾಯಿಸ್ಕೊಂಡು, ನಾನು ಬೆಂಗಳೂರಲ್ಲಿ ಮಾಡಿದೆ, ಅವರು ಹುಬ್ಬಳ್ಳಿಯಲ್ಲಿ ಮಾಡಿದೆ. ರಿಪಬ್ಲಿಕ್ ಡೇ ದಿವಸ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ನನ್ನ ಕೂತಿದ್ದಾರೆ ನನ್ನ ಅಕ್ಕ ತಂಗಿಯರು. ಇಡೀ ಹಿಂದೂಸ್ತಾನದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಕಡೆ 33% ರಿಸರ್ವೇಷನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇವೇಗೌಡ ಆ ರಿಸರ್ವೇಷನ್ ಕೊಟ್ಟಿದ್ದು. ನಾಯಿಕ ಸಮಾಜದವ್ರಿಗೆ ಚಂದ್ರಶೇಖರ್ ನನ್ನ ಮಂತ್ರಿ ಆಗಬೇಕು ಅಂತ ಕರೆದು, ನಾನು ಮಂತ್ರಿ ಆಗೋದಕ್ಕೆ ಒಪ್ಪೋದಿಲ್ಲ. ನನಗೆ ಇದೊಂದು ಸಮಾಜ ಇದೆ, ಇವ್ರಿಗೆ ರಿಸರ್ವೇಷನ್ ಕೊಡಿ. ಇವತ್ತು 19 ಜನ MLAಗಳು. ಯಾವ ಸಮಾಜಕ್ಕೆ ದೇವೇಗೌಡ ರಿಸರ್ವೇಷನ್ ತಂದುಕೊಟ್ಟು ಆ ಸಮಾಜ 19 ಜನ, 3 ಜನ MLAs. ಓಹೋ, ನಮ್ಮ ನಾಯಕರು ಡಾನ್ಸ್ ಮಾಡ್ತಾರೆ ಇಲ್ಲಿ. ಮೊದಲನೇ ಸಭೆ 1 ಲಕ್ಷ ಅಹಿಂದ ಡಾನ್ಸ್. ಆರೋಗ್ಯ ಸರಿ ಇಲ್ಲದೆ ಇದ್ರು ಟಿವಿಲಿ ನೋಡ್ತಾ ಇದ್ದೆ. ಇಲ್ಲ ಅವರು ನನ್ನ ಜಿಲ್ಲೆನೇ ಹೇಳ್ಕೋಬೇಕಾ? ಆಯಿತು. ಆಮೇಲೆ ಒಬ್ಬ ರಾಜಣ್ಣವರು ರಾಜೀನಾಮೆ ಕೊಟ್ಟರು. ಈ ಕೃಷ್ಣ ಬೈರೇಗೌಡರು ನಾನು ಅವ್ರು ನಾನೇನು ಕಡಿಮೆ ಅಂತೇಳಿ ಅವರು ಮತ್ತೊಂದು ಸಭೆ ಮಾಡಿ, ಅಂದರೆ ಈ ಜಿಲ್ಲೆ JDSನ ಭದ್ರಕೋಟೆ, ಇದನ್ನು ಮುಗಿಸ್ಲೇಬೇಕು ಅಂತೇಳಿ ರೇವಣ್ಣನ ಅದು ಅವರಿಗೆ ಏನೇನು ಮಾಡಿದ್ರು. ಇದು ಕೋರ್ಟ್ ಮುಂದೆ ಇದೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದು. ಏನೇನು ಮಾಡಿದ್ರು ಎಲ್ಲ ಗೊತ್ತಿದೆ. ರೇವಣ್ಣ ಮೈಸೂರು ಟು ಅರಸೀಕೆರೆ ರೈಲ್ವೆ ಲೈನ್, ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ 2ನೇ ದಿನಕ್ಕೆ ಅಲ್ಲೇ ಕೂತು ನೀನು ಆರ್ಡರ್ ಮಾಡಲೇಬೇಕು.